ನಮಸ್ಕಾರ ಗೆಳೆಯರೆ. ನಮ್ಮ ಸಿಂದಗಿಯಲ್ಲಿ ನಿನ್ನೆ ರಾತ್ರಿ ಹಿಡಿದು ಇವತ್ತಿನ ಪೂರಾ ದಿನ ಮಳಿನೇ ಮಳಿ ಐತಿ ಗೆಳೆಯರೆ. ನೋಡ್ಬೇಕು, ಇನ್ನ ಇವತ್ತು ರಾತ್ರಿನೂ ಬರ್ತದ, ನಾಳೆ ಹಗಲತ್ನು ಬರ್ತದ. ಅದ್ರೊಳಗೆ ನಮ್ಮ ಸಿಂದಗಿ ಒಳಗಂತರೂ ಭೂಕಂಪಿನ ಸೌಂಡ್ ಈಗ 2-3 ದಿನ ಆಗಿತ್ತು, ಬಂದ್ ಆಗಿತ್ತು. ಮತ್ತೆ ನೀರ್ ಹೆಚ್ಚೈತಂದ್ರೆ ಎಲ್ಲಿ ಅದು ಮತ್ತೆ ಸೌಂಡ್ ಬರ್ತದ, ಮತ್ತೆ ಎಲ್ಲಿ ಮನದ ದಗ್ ಬೇಕ್ ಅಂತ ಅಂಜಲಾತಿ ಗೆಳೆಯರೆ. ನೋಡು ಏನಾಗ್ತ ಏನಿಲ್ಲ ಗೊತ್ತಿಲ್ಲ, ಆದ್ರ ಮಳಿ ಅಂತರೂ ಬಹಳ ಜೋರ್ ಐತಿ ನಮ್ಮ ಸಿಂದಗಿ ಒಳಗ. ನೀವಂತೂ ನೋಡಿ, ಸಿಂದಗಿಯವ್ರು ಇದ್ರಂತರೂ ಅವ್ರಿಗೆ ಗೊತ್ತೇ ಐತಿ ಮಳಿ ಯಾವ ಪ್ರಕಾರ ಹೊಡ್ಲೆ ಆಗ್ತದ ಯಾವ ಪ್ರಕಾರ ಇಲ್ಲ ಅಂತೇಳಿ. ಹೊರಗೆ ಬರ್ಲಾಕಾಲ ಆಗ್ತಿಲ್ಲ, ಈಗ ಬಂದ್ರೆ ಈ ರೀತಿಯಾಗಿ ಜಾಕೆಟ್ ಒಂದು ಛತ್ರಿ ತೊಗೊಂಡ್ ಬರೋದು ನಡೆದ. ನೋಡೋನು 2 ದಿನ ಅಂತರೂ ಮಳಿ ಐತಂದಾರ, ಏನೈತಿ ಐತೋ ಇಲ್ಲೋ ಅದು ಅಂತೂ ನಮಗೆ ಗೊತ್ತಿಲ್ಲ. ಆದ್ರೆ ಅಂಜಿಕೆ ಅಂದ್ರೂ ಐತಿ, ಆ ಸೌಂಡ್ ಏನಾದ್ರೂ ಅಂಜಿಸ್ತದ. ಗುರ್ರಮ್ ಅನ್ನೋ ಸೌಂಡ್ ಭಾಳ ಡೇಂಜರ್ ಐತಿ. ಮಕ್ಕೊಂದಾಗ ಒಮ್ಮೆ ನಿದ್ದಿ ಕೆಡಿಸ್ಬಿಡ್ತದ, ಮತ್ತಪ್ಪ ಎಲ್ಲಿ ಮನಿ ಬೀಳ್ತದೋ ಏನಿಲ್ಲೋ ಅನ್ನೋದು ಅಂತ ಅಂಜಿಕೆ ಐತಿ ಗೆಳೆಯರೆ. ನೋಡ್ಬೇಕು ಏನ್ ಬರ್ತದೋ ಏನ್ ಸೌಂಡ್ ಹೋಗ್ತದೋ. ಆದ್ರೆ ಮಳಿ ಅಂತೂ ಭಾಳ ಭಯಾನಕ ಬಂದದ. ಒಂದು 4-5 ದಿನ ಆಯ್ತು. ಎಲ್ಲ ರೋಡ್ಗಳು ಎಲ್ಲ ಜಾಮ್ ಆಗ್ಯಾವ. ಈ ಕಡೆ ಸಿಂದಗಿನಿಂದ ಬಿಜಾಪುರ ಟು ಸೋಲಾಪುರ ಹೋಗೋ ದಾರಿ ಅಂತೂ ಪೂರಾ ಮುಣಗ್ಯದ. ಅದನ್ನು ನೋಡ್ಬೋದು. ಇನ್ನಿತರ ಭಾಳ ಅಂದ್ರೆ ಭಾಳ ಬ್ರಿಡ್ಜ್ಗಳು ಫುಲ್ ನೀರ್ಲೆ ಹರ್ಕೊಂಡು ಹೋಗ್ಲಾತಾವ. ಎಲ್ಲ ಕಡೆ ರಸ್ತೆಗಳು ಬಂದ್ ಮಾಡಿಟ್ಟಾರ. ಏನಿದು ಮಳಿ ನಿಂದಿರಬೇಕು, ಆದ್ರೆ ಏನಾಗ್ತದ ಗೊತ್ತಿಲ್ಲ ಗೆಳೆಯರೆ. ಓಕೆ, ಮತ್ತೆ ಯಾವ್ದಾರು ಇಂಥ ಹೊಸ ವಿಡಿಯೋ ಏನಾರು ಇತ್ತಂದ್ರೆ ಮತ್ತೆ ನಾವು ಅಪ್ಲೋಡ್ ಮಾಡ್ತೀವಿ. ನಮ್ಮ ಚಾನಲ್ಗೆ ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ. ಬಾಯ್.